ಯಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸುಸ್ಥಿರಾ ಭವ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನಸಂಪದಂ. ಶತ್ರುಬುದ್ಧಿ ವಿನಾಶಾಯ ದೀಪರಾಜಾಯ ತೇ ನಮಃ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನಸಂಪದಂ. ಶತ್ರುಬುದ್ಧಿ ವಿನಾಶಾಯ ದೀಪರಾಜಾಯ ತೇ ನಮಃ. ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿಕೊಟ್ಟ ಅಂಚೆ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಭಕ್ತರಿಗೆ ಶ್ರೀ ದೇವಸ್ಥಾನ ಪರವಾಗಿ ಅಭಿನಂದನೆಗಳು. ಈಗ ನಮ್ಮ ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರು ತಮ್ಮ ಮುಂದಿರುವಂತಹ ಎಂಟರ್ ಬಟನನ್ನು ಪ್ರೆಸ್ ಮಾಡುವುದರ ಮೂಲಕ ಈ ಒಂದು ಅನಾವರಣ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗಟ್ಟಿ ಹೊತ್ತೆ ಗಟ್ಟಿ ಹೊತ್ತೆ ಗಟ್ಟಿ ಹೊತ್ತೆ. ಸಾಕು ಗೋಪಾಯ ಅಮೃತತ್ವಾಯ ದೀಪಸೇತೆ ಜಾತಾಂಜನಿಷ್ಯಮಾಣಾಂಚ ಅಮೃತೆ ಸತ್ಯೇ ಪ್ರತಿಷ್ಠಿತಾಂ. ವೆಬ್ಸೈಟನ್ನು ಅನಾವರಣ ಮಾಡಿಕೊಟ್ಟಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ವೆಬ್ಸೈಟ್ನ ಬಗ್ಗೆ ಕಿರು ಪರಿಚಯವನ್ನು ನಾವೀಗ ಮಾಡಿಕೊಡ್ತೇವೆ. ನಮಗೆ ಈ ವೆಬ್ಸೈಟನ್ನು ಮಾಡೋಕ್ಕೆ ಸಿಕ್ಕಂತಹ ಕಾಲಾವಧಿ ಭಾಳ ಕಡಿಮೆ ಅವಧಿಯಲ್ಲಿ ವೆಬ್ಸೈಟನ್ನು ಮಾಡಿರೋದ್ರಿಂದ ಅದರಲ್ಲಿ ತಪ್ಪುಗಳು ಇದ್ದೇ ಇರುತ್ತೆ. ಹಾಗಾಗಿ ದಯವಿಟ್ಟು ಯಾವುದೇ ರೀತಿ ತಪ್ಪುಗಳು ಕಂಡ್ರೆ ಅದನ್ನು ನಮಗೆ ಡೈರೆಕ್ಟಾಗಿ ಹೇಳಿ, ಬೇರೆ ಯಾರ ಹತ್ರ ಹೇಳೋಕೆ ಹೋಗ್ಬೇಡಿ ಅಂತ ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ವಿನಂತಿಯನ್ನು ಮಾಡ್ಕೊಳ್ತಾ, ನಮಗೆ ಈ ಒಂದು ವೆಬ್ಸೈಟನ್ನು ಮಾಡಿಕೊಟ್ಟಂಥವರು ಆನ್ಲೈನ್ ಪ್ರೊಫೆಷನಲ್ ಸೊಲ್ಯೂಷನ್ಸ್ ಅಂತ ಬೆಂಗಳೂರಿನವರು. ಇವರು ಎಲ್ಲ ರೀತಿಯಾದಂಥ ಈ ರೀತಿ ವೆಬ್ಸೈಟು ಮತ್ತು ಅಪ್ಲಿಕೇಶನ್ಸನ್ನು ಮಾಡಿಕೊಡ್ತಾರೆ. ನಮ್ಮ ಈ ಕಡೆ ಇವರ ವರ್ಕ್ಗಳು ಎಲ್ಲೆಲ್ಲಿದೆ ಅಂತಂದರೆ TRC ಸಿರ್ಸಿ, TMS, TSS ಲಿಮಿಟೆಡ್, ಸೇಡ್ ಸೊಸೈಟಿ, SP ಸಮಿತಿ, MGC ಕಾಲೇಜು, ಧನ್ವಂತರಿ ಕಾಲೇಜು, ಹಾಗೆ ನ್ಯಾಚುರೋಪತಿ ಕಾಲೇಜು, ಈ ಎಲ್ಲ ಕಡೆ ವೆಬ್ಸೈಟು, ಆ್ಯಪ್ ಡೆವಲಪ್ಮೆಂಟ್ ಎಲ್ಲವನ್ನು ಕೂಡ ಈ ಕಂಪ್ನಿಯವರೇ ಮಾಡಿರ್ತಾರೆ. ಇದರಲ್ಲಿ ನಮಗೆ ಸಹಾಯ ಮಾಡಿದಂಥವರು ಮಧುಸೂದನ್ ಹೆಗಡೆ ಅಂತ ಹೆಗ್ಗರಣೆಯವರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೇನೆ. ಈಗ ಈ ವೆಬ್ಸೈಟ್ನ ಬಗ್ಗೆ ಕಿರು ಪರಿಚಯ ಅಂತಂದರೆ, ನಮಗೆ ಮೊದಲೇ ಓಪನ್ ಆದಂಥ ಸಂದರ್ಭದಲ್ಲಿ ಶ್ರೀ ರಾಮೇಶ್ವರ ದೇವಸ್ಥಾನ ಹಾಗೂ ಅದರ ದೇವಾಲಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ಸಿಗ್ತದೆ. ಇದನ್ನು ಅತ್ತಿಮೂಡು ವಿಶ್ವೇಶ್ವರ ಅವರು ಬರೆದ ಇಟಗಿ ಐತಿವೃತ್ತ ಪುಸ್ತಕದಿಂದ ಆಯ್ದುಕೊಂಡು ಸಂಕ್ಷಿಪ್ತವಾಗಿ ಬರೆಯಲಾಗಿದೆ ಅಷ್ಟೇ. ಹೆಚ್ಚಿನ ಮಾಹಿತಿ ಎಲ್ಲ ಪುಸ್ತಕದಲ್ಲಿದೆ, ವೆಬ್ಸೈಟಲ್ಲಿ ಅಷ್ಟೆಲ್ಲ ಸೇರಿಸೋಕ್ಕಾಗಲ್ಲ ಅಂತೇಳಿ. ಹಾಗೆ ಸ್ಕ್ರೋಲ್ ಮಾಡಿ. ಸೊ ಹಾಗೆ ಕೆಳಗಡೆ ಬಂದರೆ ಅದರ ಸ್ವಲ್ಪ ಸ್ಪೀಡ್ ಸ್ಕ್ರೋಲ್ ಮಾಡಿ. ಸಂಕ್ಷಿಪ್ತ ಮಾಹಿತಿ ಕೆಳಗಡೆ ಸಿಗ್ತದೆ. ಕೆಳಗಡೆ ದೇವಸ್ಥಾನದ ಸಮಯವನ್ನು ಹಾಕಿದ್ದೀವಿ. ಬೆಳಗ್ಗೆ 6:30ಯಿಂದ 1 ಗಂಟೆವರೆಗೆ, 3:30ಯಿಂದ 8 ಗಂಟೆವರೆಗೆ. ಹಾಗೆ ಪ್ರತಿದಿನ ಬಲಿ ಉತ್ಸವ ಪೂಜಾ ಸಮಯ, ಅಂದರೆ ಪ್ರತಿನಿತ್ಯವೂ ಕೂಡ ನಮ್ಮಲ್ಲಿ ತ್ರಿಕಾಲವು ಕೂಡ ಬಲಿ ಉತ್ಸವ ಆಗೋದ್ರಿಂದ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿ ಬರೆದಿದ್ದೇವೆ. ಹಾಗೆ ಕೆಳಗಡೆ ಬಂದರೆ ಕಾಂಟ್ಯಾಕ್ಟ್ ಅಸ್ಸಲ್ಲಿ ದೇವಸ್ಥಾನದ ಅಡ್ರೆಸ್ಸು, ಹಾಗೆ ಟೆಂಪಲ್ನ ಕಾಂಟ್ಯಾಕ್ಟ್ ನಂಬರು ಮತ್ತು ಸೆಕ್ರೆಟರಿಯವರ ಕಾಂಟ್ಯಾಕ್ಟ್ ನಂಬರು ಎರಡನ್ನೂ ಕೂಡ ಆ್ಯಡ್ ಮಾಡಲಾಗಿದೆ. ಹಾಗೆ ಈ ಕಡೆ ಬಂದರೆ ಫೇಸ್ಬುಕ್ ಪೇಜ್ ಇದೆ, ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಪೇಜ್ ಇದೆ. ಅದೆಲ್ಲದ್ರ ಮೇಲೆ ಕೂಡ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಹೋಗುತ್ತೆ. ಈ ಕಡೆ ಲಾಸ್ಟಲ್ಲಿ ವಾಟ್ಸಪ್ ಬಟನನ್ನು ಕೊಟ್ಟಿದ್ದೀವಿ. ವಾಟ್ಸಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟೆಂಪಲ್ ಮತ್ತು ಕಾರ್ಯದರ್ಶಿಯವರ ನೇರವಾಗಿ ವಾಟ್ಸಪ್ಪಿಗೆ ಕನೆಕ್ಟ್ ಆಗುತ್ತೆ. ನಮ್ಮ ದೇವಸ್ಥಾನದ ಬಿಸ್ನೆಸ್ ವಾಟ್ಸಪ್ ಮಾಡಿಟ್ಟಿದ್ದೀವಿ, ಅದರಲ್ಲಿ ಎಲ್ಲ ಡೀಟೇಲ್ಸ್ಗಳಿದೆ. ನೀವೊಂದು ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ಅದ್ರ ಮೂಲಕನೇ ನಾವು ಕಮ್ಯುನಿಕೇಶನ್ ಎಲ್ಲ ಮಾಡ್ಬೋದು. ಇನ್ನು ಅಷ್ಟು ಬಂದ 2025 ಹೋಗಿ ಅದೇ ಪೇಜ್ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಮಾಡಿ ತೋರಿಸ್ತೀವಿ. ಆಮೇಲೆ ಒಂದ್ಸಲ ಇದು ಅಪ್ಲೋಡ್ ಮಾಡ್ಕೊಂಡು ಅದೆಲ್ಲ ಮಾಡಿ ತೋರಿಸ್ತೀವಿ.
ಅಲ್ಲಲ್ಲ ಇದೊಂದ್ಸಲ ಮುಗಿಸ್ಕೊಂಡ್ರೆ ಅದಕ್ಕೆ ಹೋದ್ರ ಕಡೆ ವಾಪಸ್ ಹೋಗ್ಲೇ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ಅಷ್ಟು ಬಂದೈತೆ ಆಗಲೇ ತೊಂದರೆ ಸ್ಲೋ. ಅದರ ನಂತರ ಅಷ್ಟು ಬಂದ 2025 ಪೇಜ್ ಇರುತ್ತೆ. ಒಂದ್ಸಲ ಹೋಮ್ ಪೇಜಿಗೆ ಹೋಗ್ಬಿಡಿ. ಹಾಂ ಅಷ್ಟೇ ತೊಂದರೆ ಇಲ್ಲ. ಹೋಮ್ ಪೇಜಲ್ಲಿ ಕೂಡ ಅಷ್ಟೇ ನೋಡಿ, ಈ ರೀತಿ ಬರುತ್ತೆ. ರಾಮೇಶ್ವರನ ಫೋಟೋಗಳಿದೆ. ಇಲ್ಲಿ ಇನ್ನೊಂದಿಷ್ಟು ಫೋಟೋಗಳು ಕೂಡ ಬರುತ್ತೆ. ನಮ್ಮ ಹತ್ರ ಇರುವಂಥ ಫೋಟೋಗಳನ್ನು ಸದ್ಯಕ್ಕೆ ಅಪ್ಲೋಡ್ ಮಾಡಿದ್ದೀವಿ ಅಷ್ಟೇ. ಸ್ವಲ್ಪ ಕೆಳಗೋದ್ರೆ ಒಂದು ಅಷ್ಟು ಬಂದದ್ದು ಬ್ಯಾನರ್ ಇದೆ, ಶ್ರೀ ಕ್ಷೇತ್ರ ಇಟಗಿಯಲ್ಲಿ ಅಷ್ಟಬಂಧ ಮಹೋತ್ಸವ 4/4/2025. ಕೆಳಗಡೆ ಅಷ್ಟಬಂಧದ ಪ್ರಸ್ತಾವನೆ ಇದೆ. ಇದು ಕೂಡ ಅಷ್ಟೇ ಬನ್ನಿ. ಇದು ಕೂಡ ಅಷ್ಟೇ ಸಂಕ್ಷಿಪ್ತವಾದಂತಹ ಪ್ರಸ್ತಾವನೆಯನ್ನು, ಮನವಿಯಲ್ಲಿ ಸ್ವಲ್ಪ ದೊಡ್ಡದಾಗಿದೆ, ಅದನ್ನು ಸಂಕ್ಷಿಪ್ತವಾಗಿ ಮಾಡಿ ಪ್ರಸ್ತಾವನೆಯನ್ನು ಮಾಡಿದ್ದೀವಿ. ಸ್ವಲ್ಪ ಕೆಳಗೆ ಬನ್ನಿ. ಅಲ್ಲಿ ಹೆಚ್ಚಿನ ಮಾಹಿತಿ ಮತ್ತೆ ಡೊನೇಟ್ ಅಂತ ಇದೆ. ಅದಕ್ಕೆ ಮೇಲ್ಗಡೆ ಅಧ್ಯಕ್ಷರ ಅಷ್ಟಬಂಧ ಸಮಿತಿಯ ಅಧ್ಯಕ್ಷರ ಸಂಪರ್ಕ ಸಂಖ್ಯೆ, ಕಾಂಟ್ಯಾಕ್ಟ್ ನಂಬರ್, ಹಾಗೆ ಈ ಕಡೆ ಮುಕ್ತೇಶ್ವರ ಮಂಡಳಿ ಸಂಪರ್ಕ ಸಂಖ್ಯೆಯನ್ನು ಕೂಡ ಆಡ್ ಮಾಡಿದ್ದೀವಿ. ಕೆಳಗಡೆ ಅಷ್ಟಬಂಧ ಸಮಿತಿ ಇದಕ್ಕೆ ಹೆಚ್ಚಿನ ಮಾಹಿತಿ ಮತ್ತೆ ಡೊನೇಟ್ ಎರಡು ಬಟನ್ ಕೊಟ್ಟಿದ್ದೀವಿ. ಹೆಚ್ಚಿನ ಮಾಹಿತಿ ಅಂತಂದ್ರೆ ಹೆಚ್ಚಿನ ಮಾಹಿತಿ ಮೇಲೆ ಕ್ಲಿಕ್ ಮಾಡಿ. ಹೆಚ್ಚಿನ ಮಾಹಿತಿ ಮೇಲೆ ಕ್ಲಿಕ್ ಮಾಡಿದಾಗ ಅದಕ್ಕೆ ಒಂದು ಸಪರೇಟ್ ಪೇಜ್ ಇದೆ. ಸೊ ಅಲ್ಲಿಗೆ ಹೋಗುತ್ತೆ ಮತ್ತೆ ಅದು ಕೆಳಗಡೆ ಹೋಗಿ. ಸೊ ಈ ರೀತಿ ಇರುತ್ತೆ. ಅಲ್ಲಿ ಬ್ಯಾಂಕಿನ ಎಲ್ಲ ಖಾತೆಯ ಸಂಖ್ಯೆ ಇದೆ, ಹಾಗೆ QR ಕೋಡ್ ಇದೆ. ನೇರವಾಗಿ ಅದರಿಂದ ಪೇಮೆಂಟ್ ಮಾಡ್ಬೋದು. ಕೆಳಗಡೆ ಅಷ್ಟಬಂಧ ಮಹೋತ್ಸವದಲ್ಲಿ ಯಾವ ರೀತಿಯಾಗಿ ಭಜಕರೆಲ್ಲ ಸೇವೆಯನ್ನು ಸಲ್ಲಿಸ್ಬೋದು ಅನ್ನೋ ರೀತಿಯಲ್ಲಿ ಒಂದು ವಿಷಯವನ್ನು ಕಲೆಕ್ಟ್ ಮಾಡಿರೋದನ್ನು ಅದರಲ್ಲಿ ಹಾಕಿದ್ದೀವಿ ಅಷ್ಟೇ. ಸೊ ಮೇಲ್ಗಡೆ ಹೋಗಿ. ಸೊ ಅದಾದ ನಂತರದಲ್ಲಿ ಸೇವಾ ಬರುತ್ತೆ. ಸೇವಾ ಅಂತಂದ್ರೆ ನಮ್ಮ ದೇವಸ್ಥಾನದಲ್ಲಿರುವಂತಹ ಪ್ರತಿನಿತ್ಯ ಯಾವ್ಯಾವ ಸೇವೆಯನ್ನ ಮಾಡಬಹುದು ಅನ್ನೋದು ಏನು ಲಿಸ್ಟ್ ಇದೆಯೋ, ಸೊ ಅದನ್ನ ಆಸ್ ಇಟ್ ಈಸ್ ಹಾಕಿದೀವಿ. ಅದರಲ್ಲಿ ಬೇರೆ ಯಾವುದೇ ಇದು ಮಾಡಿಲ್ಲ. ಕೆಳಗಡೆ ಹೋದ್ರೆ ವಿಶೇಷ ಸೇವಾ ಪೂಜೆ ಮತ್ತು ಅದರ ಫಲವನ್ನು ನಮ್ಮ ಅರ್ಚಕರಾದಂಥ ಅನಂತ ಭಟ್ರವರ ಸಹಾಯದಲ್ಲಿ ಅದನ್ನ ಒಂದು ರೆಡಿ ಮಾಡಿದ್ದೀವಿ. ಅದನ್ನ ಹೊಸದಾಗಿ ರೆಡಿ ಮಾಡಿದ್ದೀವಿ. ವಿಶೇಷ ಸೇವೆ ಮತ್ತು ಅದರ ಪೂಜಾ ಫಲ ಅಂತೇಳಿ ಹೊರಗಡೆಯವರಿಗೆ ಅದನ್ನ ತಿಳಿಸ್ಲಿಕ್ಕೆ ಸುಲಭ ಆಗುವಂತ ವಿಷಯ ಇಟ್ಕೊಂಡು ಅದನ್ನು ರೆಡಿ ಮಾಡಿದ್ದೀವಿ. ಸೊ ಈ ರೀತಿ ಅದರ ಸೇವೆ ಇದೆ. ಅದರಿಂದ ಯಾವ ರೀತಿ ಫಲ ನಮಗೆ ಸಿಗ್ತದೆ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಮೇಲ್ಗಡೆ ಹೋಗಿ. ಸೊ ಸೇವಾ ನಂತರ ನ್ಯೂಸ್ ಅಂತ ಬರುತ್ತೆ. ಅದು ಇವೆಂಟ್ಸ್ ಅಂತ ಬರುತ್ತೆ. ಅದಾದ್ಮೇಲೆ ನ್ಯೂಸ್ ಬರುತ್ತೆ. ಓಕೆ, ನ್ಯೂಸ್ ಅಂತ ತೋರಿಸ್ತೀನಿ. ಸೊ ನ್ಯೂಸ್ ಅಂತಂದ್ರೆ ಇದೆ, ಈಗ ಇವತ್ತೇನು ಕಾರ್ಯಕ್ರಮ ಇದಾಯ್ತು ಹೇಗೆ ಮೀಡಿಯಾದಲ್ಲೆಲ್ಲ ಬರುತ್ತೋ ಅದೇ ರೀತಿ ಒಂದು ಚಿಕ್ಕದಾಗಿ ಒಂದು ನ್ಯೂಸ್ ಅನ್ನ ಬರೆದು ಒಂದು ಫೋಟೋ. ಇದು ನೋಡಿ, ಅಷ್ಟು ಬಂದದ್ದು ಸಮಿತಿ ರತ್ನೆ ಮತ್ತೆ ಮನವಿ ಅನಾವರಣ ಕಾರ್ಯಕ್ರಮ ಆಗಿತ್ತಲ್ವ ಅವತ್ತು. ಸೊ ಅದ್ರ ಬಗ್ಗೆ ಒಂದು ಫೋಟೋನ ಹಾಕಿ ಸಿಂಪಲ್ ಆಗಿ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಬರೆದಿರೋದು ಅಷ್ಟೇ. ನ್ಯೂಸ್ ಅನ್ನು ಯಾರಿಗಾದ್ರೂ ಕಳಿಸೋದಿದ್ರೆ ಡೈರೆಕ್ಟ್ ಆಗಿ ಇದನ್ನೇ ಕಳಿಸ್ಬೋದು ನಾವು. ಓಕೆ, ಇವೆಂಟ್ಸ್ ಇವಾಗ ಇವೆಂಟ್ಸ್ ಅಂತಂದ್ರೆ ಅಷ್ಟೇ, ನಮ್ಮ ದೇವಸ್ಥಾನದಲ್ಲಿ ಚೈತ್ರ ಮಾಸದ ಶುರುವಾಗಿ ಫಾಲ್ಗುಣ ಮಾಸದವರೆಗೂ ಕೂಡ ಯಾವ್ಯಾವ ಕಾರ್ಯಕ್ರಮಗಳು ಎಷ್ಟೆಷ್ಟು ದಿವಸ ಹೇಗೆ ನಡೀತದೆ ಅನ್ನೋದರ ಕುರಿತಾಗಿ ಅದನ್ನು ಕೂಡ ಅರ್ಚಕರ ಸಹಾಯದಿಂದ ಒಂದ್ಸಲ ರಿಫ್ರೆಶ್ ಮಾಡಿ ಹೊಸದಾಗಿ ಬರೆದು ಅದನ್ನು ರೆಡಿ ಮಾಡಿದ್ದೀವಿ. ಫಾಲ್ಗುಣ ಮಾಸದವರೆಗೂ ಕೂಡ ಅದರ ಸಂಪೂರ್ಣ ಲಿಸ್ಟ್ ಅದರಲ್ಲಿದೆ. ಮೇಲ್ಗಡೆ ಹೋಗಿ. ಅದಾದ ನಂತರ ಗ್ಯಾಲರಿ ಇದೆ. ಗ್ಯಾಲರಿ ಇನ್ನೂ ಫೋಟೋಸ್ ಅಪ್ಲೋಡ್ ಮಾಡಬೇಕು. ಜಸ್ಟ್ ಈಗ ಒಂದು ಸ್ವಲ್ಪ ಕಂಪ್ಯೂಟರ್ ಸಿಕ್ಕಾಪಟ್ಟೆ ಫೋಟೋಸ್ ಇದೆ, ಎಷ್ಟಾಗುತ್ತೋ ಅಷ್ಟು ಕಟ್ಕೊಂಡು ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀವಿ. ನಿಮ್ಗೆ ಆ ಗ್ಯಾಲರಿಲಿ ಹೋದರೆ ಈ ರೀತಿ ಫೋಟೋಸ್ಗಳು ನೀವು ನೋಡ್ತಾ ಹೋಗ್ಬೋದು. ಬೇರೆ ಬೇರೆ ಫೋಟೋಸ್ಗಳು, ದೇವಸ್ಥಾನದ್ದು ಹಳೆ ಕಾರ್ಯಕ್ರಮದ ಫೋಟೋಸು, ನಮ್ಮ ರಾಜಗೋಪುರದ ಉದ್ಘಾಟನೆ, ಹಾಗೆ ದಿವ್ಗಿ ರಾಮಾನಂದರು ಬಂದಿರುವಂಥ ಫೋಟೋ ಕೂಡ ಹಾಕಿದ್ದೀವಿ. ಅದೇ ರೀತಿ ಕೆಳಗಡೆ ಹೋದರೆ ಒಂದಿಷ್ಟು ಹಳೆ ಇದ್ರ ಫೋಟೋಗಳಿದೆ. ಏನಂದರೆ ಒಂದಿಷ್ಟು ದೇವಸ್ಥಾನದ ಶಿಲಾನ್ಯಾಸಗಳದ್ದು ಏನಿದೆಯೋ ಆ ಇತಿವೃತ್ತ ಪುಸ್ತಕದಲ್ಲಿರೋದನ್ನು ಸ್ಕ್ಯಾನ್ ಮಾಡಿ ಹಾಕಿದ್ದೀವಿ ಅಷ್ಟೇ. ಸೊ ಅದು ಯಾರಾದರೂ ಈ ಥರದನ್ನು ನೋಡಲಿಕ್ಕೆ ಇಷ್ಟಪಟ್ಟವರು ನೋಡಲಿ ಅನ್ನೋಂಥ ಉದ್ದೇಶದಿಂದ ಅದನ್ನೆಲ್ಲ ಅದನ್ನು ಅಪ್ಲೋಡ್ ಮಾಡಿದ್ದೀವಿ. ಸೊ ಮೇಲ್ಗಡೆ ಹೋಗಿ. ಸೊ ಇದು ಗ್ಯಾಲರಿ. ಇದಾದ ನಂತರ ಕಾಂಟ್ಯಾಕ್ಟ್ ಅಸ್ ಅಂತ ಬರುತ್ತೆ. ಕಾಂಟ್ಯಾಕ್ಟ್ ಅಸ್ ಅಲ್ಲಿ ಮತ್ತಷ್ಟೇ ದೇವಸ್ಥಾನದ ಮಾಹಿತಿ, ಮ್ಯಾಪು, ಗೂಗಲ್ ಮ್ಯಾಪು, ಹೊರಗಡೆಯಿಂದ ಬರೋರಿಗೆ ಡೈರೆಕ್ಟ್ ಒಂದೇ ಕ್ಲಿಕ್ ಮಾಡಿದ್ರೆ ಗೂಗಲ್ ಮ್ಯಾಪಲ್ಲಿ ಸೀದಾ ಇಲ್ಲಿವರೆಗೆ ಬರ್ಬೋದು. ಆ ರೀತಿಯಾಗಿ ರಾಮೇಶ್ವರ ದೇವಸ್ಥಾನದ್ದು ಮ್ಯಾಪ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಈಗ ಹೋಮ್ ಪೇಜಿಗೆ. ಸೊ ಇದರಲ್ಲಿ ಈಗ ಅವ್ರು ಆವಾಗಲೇ ಕೇಳಿದಂತೆ ಕೆಳಗಡೆ ಬನ್ನಿ, ಫುಲ್ ಕೆಳಗಡೆ ಬನ್ನಿ. ಸೊ ಅಲ್ಲೀಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಬಟನ್ ಇದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ಸೊ ಈ ರೀತಿ ನೇರವಾಗಿ ಓಪನ್ ಮಾಡಿದ್ರೆ ನಮ್ಮದು ದೇವಸ್ಥಾನದ್ದು ಇನ್ಸ್ಟಾಗ್ರಾಮ್ ಪೇಜು ಓಪನ್ ಆಗುತ್ತೆ. ತೊಂದರೆ ಇಲ್ಲ ಬಿಡಿ, ಅದು ಲಾಗಿನ್ ಮಾಡಿದಂತ ಓಪನ್ ಆಗಲ್ಲ. PC ಲಾಗಿನ್ ಇಲ್ಲ. ಫೇಸ್ಬುಕ್ ಓಪನ್ ಮಾಡಿ ನೋಡಿ, ನಿಮ್ಮ ಮೊಬೈಲಲ್ಲಿ ಓಪನ್ ಆಗುತ್ತೆ. ಯಾಕಂದರೆ ಇನ್ಸ್ಟಾಗ್ರಾಮ್ ಲಾಗಿನ್ ಆಗಿರೋದ್ರಿಂದ. ನಮ್ಮ PC ಲಾಗಿನ್ ಇರೋದ್ರಿಂದ ಮೇಲೆ ಕ್ಲಿಕ್ ಮಾಡಿ, ಎಕ್ಸಿಟ್ ಕ್ಲಿಕ್ ಮಾಡಿ. ಈ ಕಡೆ ಲಾಗಿನ್ ಕ್ಲಿಕ್ ಮಾಡಿ, ಲಾಗಿನ್ ಎಕ್ಸಿಟ್ ಕ್ಲಿಕ್ ಮಾಡಿ. ಲಾಗಿನ್ ಎಕ್ಸಿಟ್ ನೋಡಿ, ಇದು ನಮ್ಮ ದೇವಸ್ಥಾನದ ಫೇಸ್ಬುಕ್ ಪೇಜು. ಸೊ ಫೇಸ್ಬುಕ್ ಪೇಜ್ ಕೂಡ ನಿಮಗೆ ಡೈರೆಕ್ಟಾಗಿ ಆಕ್ಸೆಸ್ ಸಿಗುತ್ತೆ, ಓಪನ್ ಮಾಡ್ಬೋದು. ಹಾಗೆ ಮತ್ತೆ ವಾಪಸ್ ಬನ್ನಿ, ವೆಬ್ಸೈಟಿಗೆ ಬನ್ನಿ. ಸೊ ಯೂಟ್ಯೂಬ್ ಲಿಂಕ್ ಕೂಡ ಅಷ್ಟೇ. ಇದು ನಮ್ಮ ದೇವಸ್ಥಾನದ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಲು ನೋಡಿ. ಗಂಗಾಷ್ಟಮಿ ವಿಡಿಯೋ, ಹಾಗೆ ಮೊನ್ನೆ ಒಂದು ಬಲಿದು ವಿಡಿಯೋ ಮಾಡಿದ್ದೀವಿ. ಸೊ ಅದನ್ನು ಆದಷ್ಟು ನಿಯತಕಾಲಿಕವಾಗಿ ಅಪ್ಲೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಇದು ಇನ್ಸ್ಟಾಗ್ರಾಮು, ಯೂಟ್ಯೂಬು ಮತ್ತು ಫೇಸ್ಬುಕ್ಕು. ವೆಬ್ಸೈಟಿಗೆ ಬನ್ನಿ.
ಇಲ್ಲಿ ಈ ಕಡೆ ಲಾಸ್ಟಲ್ಲಿ ವೆಬ್ಸೈಟ್ ವಾಟ್ಸಪ್ ಅಂತ ಹೇಳಿದೆ. ಸೊ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 2 ಆಪ್ಷನ್ ಕೇಳುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಕಾರ್ಯದರ್ಶಿ ಮತ್ತು ದೇವಸ್ಥಾನ ಅಂತ ಹೇಳಿ. ಸೊ ಅದರಲ್ಲಿ ಯಾವುದನ್ನು ಕ್ಲಿಕ್ ಮಾಡ್ತೀರೋ ಅಲ್ಲಿಗೆ ನೇರವಾಗಿ ಹೋಗುತ್ತೆ. ಸೊ ಕಾರ್ಯದರ್ಶಿ ಇಲ್ಲ ದೇವಸ್ಥಾನ ಯಾವುದಾದ್ರು ಕ್ಲಿಕ್ ಮಾಡಿ. ಸೊ ಈ ರೀತಿ ಓಪನ್ ಆಗುತ್ತೆ. ಕಂಟಿನ್ಯೂ ಚಾಟ್ ಅಂತ ಕೊಡಿ, ಕ್ಯಾನ್ಸಲ್ ಕಂಟಿನ್ಯೂ ಚಾಟ್ ಕೊಡಿ, ಓಪನ್ ವಾಟ್ಸಪ್ ಕೊಡಿ. ಹಾಂ ಬೇಡ ಬಿಡಿ, ಅದು ಓಪನ್ ವಾಟ್ಸಪ್ ಲಾಗಿನ್ ಇಲ್ಲ ಇದರಲ್ಲಿ. ನಿಮ್ಮ ಮೊಬೈಲಲ್ಲಾದರೆ ವಾಟ್ಸಪ್ ಲಾಗಿನ್ ಇರುತ್ತೆ, ಅದಾಗುತ್ತೆ. ಯಾಕಂದರೆ ಕಂಪ್ಯೂಟರ್ ವಾಟ್ಸಪ್ ಲಾಗಿನ್ ಮಾಡೋದು ಸ್ವಲ್ಪ ಕಷ್ಟ. ಮೊಬೈಲಲ್ಲಾದರೆ ಸಿಂಪಲ್ ಆಗುತ್ತೆ. ಕಂಪ್ಯೂಟರ್ಲು ವಾಟ್ಸಪ್ ಲಾಗಿನ್ ಮಾಡ್ಕೊಂಡು ಇಟ್ಕೊಳ್ತಾರೆ, ಆದರೆ ನಮ್ಮ ಕಂಪ್ಯೂಟರ್ಲಿ ಇಷ್ಟ ಆಗುತ್ತೆ. ಸೊ ನೇರವಾಗಿ ನಿಮಗೆ ಕಾರ್ಯದರ್ಶಿ ಮತ್ತು ದೇವಸ್ಥಾನಕ್ಕೆ ವಾಟ್ಸಪ್ ಲಾಗಿನ್ ಹೋಗುತ್ತೆ. ಸೊ ಸದ್ಯ ಇದಿಷ್ಟು ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಭಾಳ ಕಡಿಮೆ ಸಮಯ, ಒಂದು 15ರಿಂದ 20 ದಿವಸ ಅಷ್ಟೇ ಸಮಯದಲ್ಲಿ ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಈ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಹಾಗಾಗಿ ಇನ್ನೂ ಕೂಡ ಇದರಲ್ಲಿ ಅಪ್ಡೇಟ್ ಮಾಡುವಂಥದ್ದು ಬೇಕಾದಷ್ಟಿದೆ. ಹೆಚ್ಚಿನ ಮಾಹಿತಿಗಳನ್ನೆಲ್ಲ ಸಾಧ್ಯವಾದಷ್ಟು ಆದಷ್ಟು ಬೇಗ ಅಪ್ಲೋಡ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಹಾಗಾಗಿ ಒಂದ್ಸಲ ಎಲ್ಲರೂ ಮನೆಗೆ ಹೋದ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿ ಒಂದ್ಸಲ ವೆಬ್ಸೈಟನ್ನು ಓಪನ್ ಮಾಡಿ ನೋಡಿ. ಏನಾದರೂ ತಪ್ಪುಗಳ ಕಂಡ್ರೆ ದಯವಿಟ್ಟು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡಿ. ಈಗೊಂದಿದೆ, ಈಗೊಂದು ಬದಲಾವಣೆ ಮಾಡಿ ಅಂತ ನಮಗೆ ನೇರವಾಗಿ ತಿಳಿಸಿ. ಮತ್ತು ಇನ್ನು ಕೆಲವೇ ದಿನಗಳು ಅದರ ಆ್ಯಕ್ಸಸ್ ನಮಗೆ ಕೊಡ್ತಾರೆ. ಇನ್ನು ಅವ್ರ ಹತ್ರ ಇದೆ ಆ್ಯಕ್ಸಸ್ಸು. ವೆಬ್ಸೈಟು ಯಾರು ಡೆವಲಪ್ ಮಾಡಿದ್ದಾರೆ ಅವ್ರ ಹತ್ರನೇ ಅದರದ್ದು ಆ್ಯಕ್ಸಸ್ ಇದೆ. ಆದಷ್ಟು ಬೇಗ ಅದರ ಆ್ಯಕ್ಸಸ್ಸನ್ನು ತಗೊಂಡು ನಮ್ಮ ದೇವಸ್ಥಾನದಲ್ಲಿ ಆಗುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನೇರವಾಗಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಸೊ ಇದಿಷ್ಟು ನಮ್ಮ ವೆಬ್ಸೈಟ್ ಬಗ್ಗೆ. ಧನ್ಯವಾದಗಳು ನಮ್ಮ ಕಿರುಪರಿಚಯವನ್ನು ಇಷ್ಟೊತ್ತು ಆಲಿಸಿದ್ದಕ್ಕೆ. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಬದಲಾವಣೆ ಹೇಳಿಲ್ಲ. ಮೊದಲನೇದು ಮಹಕೋಬಾರ ಶ್ರೀ ರಾಮೇಶ್ವರ ದೇವಸ್ಥಾನ, ಆಮೇಲೆ ಬೇರೆ ಬಿಳಿಗಿ ಶಿವ ಪ್ರತಿಯೊಂದು ಬಿಳಿಗಿ ಸೀಮೆ ರಾಮೇಶ್ವರ, ಅದು ಶ್ರೀ ರಾಮೇಶ್ವರ ದೇವಸ್ಥಾನ ಅಂತ ಬಂದು ಇಟಗಿ ದೇವಸ್ಥಾನಕ್ಕೆ ಒಂದು ಹೆಡ್ಡಿಂಗ್ ಕೊಡ್ಬೇಕಾಗ್ತದೆ. ಅದರಲ್ಲಿ ಈಗ ಒಂದು ದೇವಸ್ಥಾನ ಹೆಡ್ಡಿಂಗ್ ಅಂತ ಬರ್ಬೇಕಾಗ್ತದೆ. ಅದು ಶ್ರೀ ರಾಮೇಶ್ವರ ದೇವಸ್ಥಾನ ಅಂತ ಅದನ್ನ ಸಣ್ಣ ಕೊಡ್ಬೇಕಾಗ್ತದೆ. ಕೆಳಗಡೆ ಬಿಳಿಗಿ ಸೀಮಾ ಮಹತೋಬಾರ ಶ್ರೀ ರಾಮೇಶ್ವರ ಮತ್ತು ಶ್ರೀ ಅಮ್ಮನವರ ಹಾಗೆ ನೋಡಿ. ಶ್ರೀ ರಾಮೇಶ್ವರ ದೇವಸ್ಥಾನದಲ್ಲಿ ಹೆಡ್ಡಿಂಗು ಬಿಳಗಿ ಸೀಮಾ ಮಹತೋಬಾರ ಶ್ರೀ ರಾಮೇಶ್ವರ ಮತ್ತು ಶ್ರೀ ಅಮ್ಮನವರ ಹಾಗೂ ಶ್ರೀ ವಿಠ್ಠಲ ದೇವಸ್ಥಾನ ಶ್ರೀ ಕ್ಷೇತ್ರ ಇದೆ. ಇಷ್ಟ ಹಾಕಿದೆ. ಅಂದ್ರೆ ಅದು ಇನ್ನೊಂದು ಸಮಸ್ಯೆ ಏನಂತಂದ್ರೆ, ನಾವು ಇಲ್ಲಿ ಕನ್ನಡದಲ್ಲಿ ಅಪ್ಲೋಡ್ ಮಾಡಕ್ ಪ್ರಯತ್ನ ಮಾಡಿದ್ದೀವಿ. ಎಲ್ಲದನ್ನು ವೆಬ್ಸೈಟ್ಗಳೆಲ್ಲ ಕನ್ನಡದಲ್ಲಿ ಅಪ್ಲೋಡ್ ಮಾಡಕ್ ಬಹಳ ಕಷ್ಟ, ಅದು ಅಷ್ಟು ಸುಲಭ ಇಲ್ಲ. ಹಾಗಾಗಿ ಆ ಪ್ರಸ್ತಾವನೆಗಳನ್ನೆಲ್ಲ ಹತ್ತತ್ರ 3ರಿಂದ 4 ಸಲ ನಾವು ಅಪ್ಡೇಟ್ ಮಾಡ್ತಾ ಹೋಗಿದ್ದೀವಿ. ಒಂದ್ಸಲ ಇದಾಗಿದ್ದ ಇಷ್ಟೆಲ್ಲ ದಿವಸ ಟೈಮ್ ತಗೊಳ್ಳೋದಿಲ್ಲಾಗಿತ್ತು. ಅದನ್ನು ಸುಮಾರು ಕನ್ನಡದಲ್ಲಿ ಮಾಡಿದ್ದಕ್ಕೆ ಸುಮಾರು ತಪ್ಪುಗಳು ಸಿಕ್ಕಿರೋದ್ರಿಂದ ಹೊಸದಾಗಿ ಬದಲಾವಣೆ ಮಾಡೋಕೆ ಇಷ್ಟು ದಿವಸ ಟೈಮ್ ಆಯಿತು. ಸೊ ಒಂದ್ಸಲ ಇನ್ನೊಂದ್ಸಲ ನೀವು ಓಪನ್ ಮಾಡಿ ನೋಡಿಕೊಂಡು ಬೇರೆ ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ. ಇಷ್ಟು ಪ್ರಯತ್ನವನ್ನು ಇಲ್ಲಿವರೆಗೆ ಮಾಡಿದ್ದೇವೆ. ಇನ್ನು ಮುಂದೆ ಇದನ್ನು ನಿಯತಕಾಲಿಕವಾಗಿ ಬಳಕೆಯನ್ನು ಮಾಡ್ಕೊಂಡು ಹೋಗುವಂತಹ ಭರವಸೆಯನ್ನು ನಿಮ್ಗೆ ಕೊಟ್ಟು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಾರಾಯಣ ಅವರು ಸಾಕಷ್ಟು ಶ್ರಮ ವಹಿಸಿ ಈ ವೆಬ್ಸೈಟ್ ನಿರ್ಮಾಣ ಮಾಡುವಲ್ಲಿ ಸಹಕರಿಸಿದ್ದಾರೆ. ಅವರಿಗೆ ಶ್ರೀ ದೇವಸ್ಥಾನದ ಪರವಾಗಿ ಅರ್ಥವಾದ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಹೇಳ್ತಾ ಇದ್ದಾರೆ. ಹೌದು ಹೌದು. ಮುಂದಿನ ಏನು ಇದನ್ನು ಈ ಕಾರ್ಯಕ್ರಮವನ್ನು ಮುಂದುವರಿಸುವ ನಾವು ಶ್ರೀ ದೇವಸ್ಥಾನದ ಪರವಾಗಿ ಮಾಡಿದ್ದೀವಿ. ಇನ್ನೊಮ್ಮೆ ಅವರಿಗೆ ಧನ್ಯವಾದಗಳು ಹೇಳ್ತಾ, ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಅಂಚೆ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಹೂವಪ್ಪಾಜಿಯವರು ಸಾಂದರ್ಭಿಕವಾಗಿ 4 ಮಾತುಗಳನ್ನು ಆಡಬೇಕು. ಎಲ್ಲರಿಗೂ ನಮಸ್ಕಾರ. ಇದೊಂದು ನಮ್ಮ ಸುಯೋಗ ಅಂತ ಭಾವಿಸ್ತೇನೆ. ನಾವು ಅಚಾನಕ್ಕಾಗಿ ಇಟಗಿ ಗ್ರಾಮಕ್ಕೆ ಇವತ್ತು ಕಾರ್ಯಕ್ರಮ ನಿಮಿತ್ತ ಬಂದಿದ್ದು ಇದೊಂದು ಸುಸಂದರ್ಭ ನಮಗೆ. ಈ ಮೂಲಕ ಮತ್ತು ಒಂದು ಮಹತ್ ಕಾರ್ಯಕ್ಕೆ ಮುನ್ನುಡಿ ಇಡುವ ಅವಕಾಶ ನೀಡಿದ್ದಕ್ಕೆ ನಿಮ್ಮೆಲ್ಲ ಗ್ರಾಮಸ್ಥರಿಗೆ ನಾನು ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ನಿಜಕ್ಕೂ ಶ್ರೀಯುತರು ಪ್ರಯತ್ನಪಟ್ಟು ಇಷ್ಟೆಲ್ಲ ಡಿಸೈನ್ ಮಾಡಿರೋದು ತುಂಬ ಹೆಮ್ಮೆಯ ವಿಷಯ. ಭಾಳಷ್ಟು ಕಠಿಣ ಸವಾಲುಗಳನ್ನ ಎದುರಿಸಿ ಇದನ್ನು ಮಾಡಬೇಕಾಗ್ತದೆ. ಯಾಕೆ ಅಗತ್ಯತೆ ಇದೆ ಅನ್ನೋ ಪ್ರಶ್ನೆ ಬಂದರೆ ಸಿಂಪಲ್ ಉದಾಹರಣೆ ಹೇಳ್ತೀನಿ. ನಾನು ನಿನ್ನೆ ಸಂಜೆ ಕೂತ್ಕೊಂಡು ಯೂಟ್ಯೂಬಲ್ಲಿ ಹುಡುಕ್ತಾ ಇದ್ದೆ ಇಟಗಿ ರಾಮೇಶ್ವರ ಟೆಂಪಲ್ ಅಂತ. ಒಂದಿಷ್ಟು ಮಾಹಿತಿ ಕಲೆಕ್ಟ್ ಮಾಡಬೇಕಿತ್ತು. ನಾನು ಇಲ್ಲಿಗೆ ಬರುವ ಮುನ್ನ ಹುಡುಕ್ತಾ ಇದ್ದೆ. ಅದರಲ್ಲಿ ಒಂದು ಯಾವುದೋ ಯೂಟ್ಯೂಬ್ ಚಾನಲ್ ಸಿಕ್ತು ನನಗೆ, ಹಲಸಿನ ಮನೆ ಚಾನಲ್ ಅಂತ ಸಿಕ್ತು. ಯಾರು ಅದರ ಕರ್ತರು ಅನ್ನೋದು ಗೊತ್ತಿಲ್ಲ ನನಗೆ. ಅವರು ಒಂದಿಷ್ಟು ವಿಡಿಯೋಗಳನ್ನು
ಓಕೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದರು. ಅದರ ವಿಡಿಯೋನ ಒಂದು 5-10 ಮಿನಿಟ್ಸ್ ನೋಡಿದ ಮೇಲೆ ನನಗೆ ಗೊತ್ತಾಯಿತು ಇದರ ಐತಿಹಾಸಿಕ ಮಹತ್ವ ಎಷ್ಟಿದೆ, ಎಷ್ಟು ವರ್ಷಗಳ ಹಿಂದೆ ಇದು ಆರಂಭವಾಗಿದೆ, ಏನೇನು ಈ ಹಿಂದೆ ನಡ್ಕೊಂಡು ಬಂದಿದೆ ಅನ್ನೋದು ಒಂದಿಷ್ಟು ಮಾಹಿತಿ ಸಿಕ್ತು. ಸೊ ಹಾಗಿರುವಾಗ ಒಂದು ಕ್ಲಿಕ್ ಮಾಡಿದಾಗ ಇಲ್ಲಿಯ ಮಣ್ಣಿನ ಮಹಿಮೆಯನ್ನು ತಿಳಿಸಿ ಸಾರುವಂಥ ಒಂದು ಈ ಪ್ರಯತ್ನ ಏನಿದೆ ಭಾಳಷ್ಟು ಜನರಿಗೆ ಉಪಯೋಗ ಆಗ್ತದೆ. ಸೊ ಧರ್ಮಾರ್ಥ ಕಾರ್ಯಗಳನ್ನ ಏನು ಈ ಊರು ಗ್ರಾಮ ನಡೆಸ್ಕೊಂಡು ಬಂದಿದೆ ಅದರ ಮತ್ತಷ್ಟು ಪ್ರಚಾರಕ್ಕೆ ಅನುಕೂಲದ ಒಳತಿಗೆ ನೀವೆಲ್ಲ ಗ್ರಾಮಸ್ಥರು ನಡೆಸ್ಕೊಂಡು ಬಂದಿರುವಂಥ ಕಾರ್ಯಕ್ರಮಗಳು, ಮೊನ್ನೆ ನಡೆಸುವಂಥ ಕಾರ್ಯಕ್ರಮಗಳಿಗೆ ಇದೊಂದು ಭಾಳಷ್ಟು ಶಕ್ತಿಯನ್ನು ನೀಡ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಈಗಿನ ಒಂದು ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಕ್ರಾಂತಿಯಲ್ಲಿ ನಮಗೆ ಎಲ್ಲದನ್ನು ಹುಡುಕುವ ಸಮಯ ಇಲ್ಲ. ಭಾಳಷ್ಟು ಸುಲಭವಾಗಿ ಹುಡುಕುವಂಥ ಮಾರ್ಗ ಅಂದರೆ ಮೊಬೈಲ್. ಆ ಮೊಬೈಲಲ್ಲಿ ಬೇಗ ನಮಗೆ ಎಲ್ಲದೂ ಸಿಗಬೇಕು. ಈಗ ಅವರು ಹೇಳಿದರು ಯೂಟ್ಯೂಬಿಗೆ ಹೋದ್ರೆ ಅಲ್ಲಿ ಸಿಗ್ತದೆ ಮಾಹಿತಿ, ವಾಟ್ಸಪ್ಗೆ ಹೋದ್ರೆ ಇಲ್ಲಿ ಸಿಗ್ತದೆ, ಫೇಸ್ಬುಕ್ಕಿಗೆ ಹೋದ್ರೆ ಅಲ್ಲಿ ಸಿಗ್ತದೆ. ಜಸ್ಟ್ ವೆಬ್ಸೈಟನ್ನು ಒಂದು ಸಲ ಟೈಪ್ ಮಾಡಿ ನೋಡಿದರೆ ಮತ್ತೊಂದು ಸಲ ಜಸ್ಟ್ ಆರ್ ಅಂತ ಹೊಡೆದು ಸಾಕು ತಾನೇ ಓಪನ್ ಆಗ್ತದೆ. ಪೂರ್ತಿ ಹೊಡೆಯೋದು ಬೇಡ, ಆರ್ ಅಂತ ಟೈಪ್ ಮಾಡಿ ಸಾಕು ತಾನೇ ಓಪನ್ ಆಗ್ತದೆ. ಇಷ್ಟು ಸುಲಭದ ಮಾರ್ಗಗಳನ್ನು ನಮ್ಮ ವಿದ್ಯುನ್ಮಾನ ಒಂದು ತಂತ್ರಜ್ಞಾನಗಳು ಕೊಡ್ತಾ ಇದ್ದಾವೆ. ಸೊ ಅದಕ್ಕೆ ಪೂರಕವಾದಂತೆ ನೀವೇನು ಈ ಪ್ರಯತ್ನವನ್ನು ಮಾಡಿದಿರಿ, ಖಂಡಿತ ಇದು ನಿಮ್ಮ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ತಂದು ಕೊಡ್ತದೆ. ಇದರಿಂದ ಪ್ರಯತ್ನ ಪಟ್ಟವರಿಗೆ ಮಾತ್ರ ಅಲ್ಲ, ಸಕಲ ಶ್ರೀರಾಮನ ಭಕ್ತರಿಗೆ, ರಾಮೇಶ್ವರನ ಭಕ್ತರಿಗೆ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಸೊ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ನೀಡಿದ್ದಕ್ಕೆ ನಿಮ್ಮ ಭಕ್ತ ವೃಂದಕ್ಕೆ ಮತ್ತು ಆಡಳಿತ ಮಂಡಳಿಗೆ ನಾನು ಹೃದಯದಿಂದ ಧನ್ಯವಾದ ತಿಳಿಸ್ತಾ ಮಾತು ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು. ಅಪ್ಪಾಜಿಯವರು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಇವತ್ತು ಈ ಶ್ರೀ ದೇವಸ್ಥಾನಕ್ಕೆ ಬಂದು ಈ ವೆಬ್ಸೈಟನ್ನು ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲ, ಅಂಚೆ ಇಲಾಖೆಯಿಂದ ನಮಗೆ ಲಕೋಟೆಯನ್ನು, ಅಂಚೆ ಇಲಾಖೆ ವಿಶೇಷ ಲಕೋಟೆಯನ್ನು ದೇವಸ್ಥಾನಕ್ಕೆ ನೀಡಿ ಅದರಿಂದ ದೇವಸ್ಥಾನಕ್ಕೆ ಏನು ಅನುಕೂಲ ಆಗ್ತದೆ ಅನ್ನೋದನ್ನು ತಿಳಿಸಿದ್ದಾರೆ. ಎಲ್ಲ ಸಹಕಾರವನ್ನು ಕೊಡ್ತೀನಿ ಅಂತ ಸಹ ಹೇಳಿದ್ದಾರೆ. ಅವರಿಗೆ ಶ್ರೀ ದೇವಸ್ಥಾನದ ಪರವಾಗಿ, ಅಷ್ಟಾನಂದ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೆ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಕಾರ್ಯಾಧ್ಯಕ್ಷರು ಸಾಂದರ್ಭಿಕವಾಗಿ ಒಂದೆರಡು ಮಾತುಗಳನ್ನು ಆಡಬೇಕು. ಶ್ರೀ ರಾಮೇಶ್ವರ ಅಮ್ಮನವರು ಮತ್ತು ಪರಿವಾರ ದೇವತೆಗಳಿಗೆಲ್ಲ ನಮಸ್ಕಾರ ಮಾಡ್ತಾ, ಈ ಒಂದು ಸಂದರ್ಭದಲ್ಲಿ ಅಕಸ್ಮಾತಾಗಿ ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದಂಥ ಅಂಚೆ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಮತ್ತು ನಮ್ಮ ಉಳಿದಂತೆ ಅಂಚೆ ಇಲಾಖೆ ಉಳಿದ ಸಿಬ್ಬಂದಿಗಳಿದ್ದಾರೆ ಅವರಿಗೆ, ಆಮೇಲೆ ನಮ್ಮ ದೇವಸ್ಥಾನದ ಅಷ್ಟಬಂಧ ಮಹೋತ್ಸವದ ಕಮಿಟಿಯ ವತಿಯಿಂದ ಈ ಒಂದು ವೆಬ್ಸೈಟ್ ಅನಾವರಣ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದು, ಅದಕ್ಕೆ ನಮ್ಮ ಅಷ್ಟಬಂಧ ಮಹೋತ್ಸವದ ಅಧ್ಯಕ್ಷರು ಬರಬೇಕಾಗಿತ್ತು. ಏನೋ ಸ್ವಲ್ಪ ಲೇಟ್ ಆಯಿತು ಅಂತ ಕಾಣ್ತದೆ, ಬರಲಿಲ್ಲ. ಆದರೂ ನಾವು ಈ ಕಾರ್ಯಕ್ರಮವನ್ನು ಅವರ ಒಂದು ಅನುಪಸ್ಥಿತಿಯಲ್ಲಿ ಮುಂದುವರಿಸಿದ್ದೇವೆ. ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಆಮೇಲೆ ಇಲ್ಲಿ ಆಗಮಿಸಿದಂಥ ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಮತ್ತು ನಮ್ಮ ದೇವಸ್ಥಾನದ ಎಲ್ಲ ಭಕ್ತ ಬಾಂಧವರು ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಆಗಿರುವ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಅಂಚೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ. ಯಾಕಂದರೆ ಅವರು ಹೇಳಿದರು ಅಕಸ್ಮಾತಾಗಿ ಈ ಒಂದು ಸ್ಥಳಕ್ಕೆ ಬಂದಿದ್ದೇನೆ, ಇದು ಹೊಸದಾಗಿ ಬಂದಿದ್ದು, ಮುಂಚೆ ಬರಲಿಲ್ಲ ನಾನು. ಅದು ರಾಮೇಶ್ವರನ ಇಷ್ಟೇ. ಯಾಕಂದರೆ ನಮಗೆ ರಾಮೇಶ್ವರನ ಅನುಗ್ರಹ ಯಾವ ರೀತಿ ಇರ್ತದೆ ಅಂತ ಅದು ನಮಗೆ ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ನಮ್ಮ ಅನುಭವದಲ್ಲಿದೆ ಸಾಕಷ್ಟು. ಈಗ ಸುಬ್ರಾಯರು ಹೇಳಿದಂಗೆ ಅವರು ಈ ಒಂದು ಈ ಸ್ಥಳದಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ನಂತರ ರಾಮೇಶ್ವರನ ಅನುಗ್ರಹದಿಂದ ಅವರು ಉನ್ನತ ಹುದ್ದೆಗೆ ಹೋಗಿದ್ದಾರೆ ಸಿದ್ದಾಪುರಕ್ಕೆ. ಅದೇ ರೀತಿ ಬಹಳಷ್ಟು ಜನರು ಈ ರಾಮೇಶ್ವರನ ಅನುಗ್ರಹದಿಂದ ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಹೇಳೋ ನಮ್ಮ ಭಾವನೆ. ಹಾಗಾಗಿ ಈ ಒಂದು ಬರುವಂಥ ಒಂದು ಅಷ್ಟಬಂಧ ಮಹೋತ್ಸವದ ಒಂದು ವ್ಯವಸ್ಥೆ ದೇವರ ಅನುಗ್ರಹದಿಂದ ನಾವು ಹಮ್ಮಿಕೊಂಡಿದ್ದು, ಅದು ಸುಸೂತ್ರವಾಗಿ ಮತ್ತು ಚಂದವಾಗಿ ನಡೀಬೇಕು ಹೇಳುವಂಥ ನಮ್ಮ ಒಂದು ಮಹದಾಶೆಗೆ ರಾಮೇಶ್ವರ ಅನುಗ್ರಹ ಮಾಡ್ತಾನೆ ಹೇಳುವಂಥ ಒಂದು ಭರವಸೆಯೊಂದಿಗೆ ಈ ಹೊತ್ತಿನಲ್ಲಿ ಏನು ವೆಬ್ಸೈಟು ಓಪನ್ ಅದರ ಪ್ರಾರಂಭ ಆಗಿದೆ. ಅದರಿಂದ ಇವರು ಹೇಳಿದ ಹಾಗೆ ದೇಶಾದ್ಯಂತ ಎಲ್ಲ ಜನರಿಗೆ ಈ ಒಂದು
ನಮ್ಮ ದೇವಸ್ಥಾನದ ಮಹತ್ವ ತಿಳಿಯುವಂಥ ಒಂದು ವ್ಯವಸ್ಥೆ ಆಗಿದೆ. ಈಗಾಗಲೇ ನಾವು ಹಿಂದೆ ಭಾಳಷ್ಟು ಪ್ರಯತ್ನ ಮಾಡಿದ್ವಿ, ಅಂದರೆ ಪ್ರಚಾರದ ವ್ಯವಸ್ಥೆಗಾಗಿ, ಆದರೆ ಅದು ಎಲ್ಲೂ ಮುಂದುವರಿಲಿಲ್ಲ. ಈಗ ತಾನಾಗೇ ಅದು ದೇವರ ಅನುಗ್ರಹದಿಂದ ಆಗಿದೆ ಅಂತ ನನ್ನ ಭಾವನೆ. ಹಾಗಾಗಿ ಎಲ್ಲರ ಸಹಕಾರದಿಂದ ನಮ್ಮ ದೇವಸ್ಥಾನದ ಒಂದು ವ್ಯವಸ್ಥೆ ಮತ್ತು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂತಾಗಲಿ ಅಂತ ಮತ್ತೊಮ್ಮೆ ದೇವರಲ್ಲಿ ಕೇಳಿಕೊಂಡು ನಿಮಗೆಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸ್ತಾ ನಾನು ಹೇಳಿ ಮಾತನಾಡಿಸ್ತಾ ಇದ್ದೀನಿ. ಕಾರ್ಯಾಧ್ಯಕ್ಷರಿಗೆ ಧನ್ಯವಾದಗಳು. ಹಾಗೆಯೇ ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಅನಂತ ಭಟ್ರು ಈ ವಿಷಯವಾಗಿ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದಾರೆ. ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟ ವಪುರ್ಧರಾಭ್ಯಾಂ ನಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ. ಕ್ಷೇತ್ರಾಭಿಮಾನಿ ದೇವತೆಗಳಾದಂತಹ ಶ್ರೀರಾಮೇಶ್ವರ ಮತ್ತು ಎಲ್ಲ ಪರಿವಾರ ದೇವತೆಗಳಿಗೆ ನಮಸ್ಕರಿಸುತ್ತಾ, ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಮಹನೀಯರನ್ನು ವಂದಿಸುತ್ತಾ, ಮುಂಭಾಗದಲ್ಲಿ ಇರತಕ್ಕಂತಹ ಎಲ್ಲ ಭಕ್ತರನ್ನು ನಮಿಸುತ್ತಾ ಒಂದೆರಡು ಮಾತನ್ನು ಆಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಎಲ್ಲದೂ ಕೂಡ ಇಂಟರ್ನೆಟ್ ಯುಗ. ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಇಂಟರ್ನೆಟ್ಟಿನ ವ್ಯವಸ್ಥೆಯನ್ನು ಬಳಸಿಕೊಳ್ಳಲಾಗಿದೆ ಮತ್ತು ಹೊಸ ತಂತ್ರಜ್ಞಾನವನ್ನು, ಅಂದರೆ ಮೊಬೈಲ್, ಟ್ಯಾಬ್ ಮತ್ತು ಕಂಪ್ಯೂಟ್ರು, ಈ ರೀತಿಯಾದಂತಹ ಎಲ್ಲ ವಿಧವಾದಂತಹ ವ್ಯವಸ್ಥೆಯನ್ನು ಬಳಸಿಕೊಳ್ಳಲಾಗಿದೆ. ಸಾಕಷ್ಟು ಯಾಕೆ ಎಲ್ಲ ಪುಸ್ತಕಗಳು ಕೂಡ ಮೊಬೈಲ್ನಲ್ಲಿ PDF ಮುಖಾಂತರ ಇಟ್ಕೊಂಡು ಹೋಗುವಂಥದ್ದು, ಫೈಲ್ಗಳನ್ನು, ಅದೇ ರೀತಿಯಾಗಿ ಮಂತ್ರ ಪುಸ್ತಕಗಳನ್ನು ನಾವು ಅಪರ ಪೂರ್ವ ಕಾರ್ಯಕ್ರಮಕ್ಕೆ ಟ್ಯಾಬ್ ಮುಖಾಂತರವಾಗಿ ಪುಸ್ತಕಗಳನ್ನು ಓದುವಂಥದ್ದು, ಪುಸ್ತಕವನ್ನು ಟ್ಯಾಬ್ನಲ್ಲಿ ಆ ಪುಸ್ತಕವನ್ನೇ ಹಾಗೆ ಸೇವ್ ಮಾಡಿಕೊಂಡು ಟ್ಯಾಬಲ್ಲಿ ಅದನ್ನು ಓದಿ ಕರ್ಮಾಂಗಗಳನ್ನು ಮಾಡಿಸುವಂಥದ್ದು, ಈ ರೀತಿಯಾದಂತಹ ವ್ಯವಸ್ಥೆ ಸಾಕಷ್ಟು ಬದಲಾವಣೆಗಳು ಆಗಿದೆ. ಅದು ಪ್ರಾಮುಖ್ಯವಾದದ್ದು ಕೂಡ ಹೌದು, ಇವತ್ತಿನ ಕಾಲಕ್ಕೆ ಅದು ಪ್ರಾಮುಖ್ಯವಾದದ್ದು ಕೂಡ ಹೌದು. ಮತ್ತು ನಾವು ಈಗ ಹಿಂದಿನ ಪುಸ್ತಕಗಳನ್ನು ಅಥವಾ ಹಿಂದಿನ ಯಾವುದೋ ಒಂದು ನಮಗೆ ಬೇಕಾದ ಮುಖ್ಯವಾದ ಅಂಶ ಬೇಕು ಅಂತಂದರೆ ಅದನ್ನು ಪುಸ್ತಕವನ್ನು ತೆಗೆದು ನೋಡಿ ಎಲ್ಲಿದೆ ಅಂತ, ಎಲ್ಲರ ಕೈಲೂ ಪುಸ್ತಕ ಇರೋಲ್ಲ. ಯಾರ್ದೋ ಗ್ರಂಥಾಲಯದಲ್ಲೋ ಅಥವಾ ಯಾವುದೋ ಒಂದು ಪುರೋಹಿತರ ಮನೆಯಲ್ಲೋ ಪುಸ್ತಕ ಇರ್ತದೆ, ಅದನ್ನು ಮತ್ತೆ ನೋಡಿ ಮಾಡಿ ಇಲ್ಲಿ ಬಂದು ಮಾಡಿಸುವಷ್ಟರಲ್ಲಿ ಕಾಲಾವಕಾಶ ಮುಗಿದಿರ್ತದೆ. ಈಗ ಹಾಗಲ್ಲ, ಇಂಟರ್ನೆಟ್ಟನ್ನು ಬಳಸ್ತೇವೆ, ಮೊಬೈಲನ್ನು ಬಳಸ್ತೇವೆ, PDF ಫೈಲನ್ನು ಓಪನ್ ಮಾಡ್ತೇವೆ, ಎಂತಹ ಗ್ರಂಥವನ್ನಾದರೂ ತೆಗೆದು ಹೇಳ್ತೇವೆ. ಮಂತ್ರ ಸಂಗ್ರಹ ಇರತಕ್ಕಂತಹ ಅದ್ಭುತ ಗ್ರಂಥಗಳೆಲ್ಲವೂ ಕೂಡ PDF ಆಗಿ ಆಲ್ರೆಡಿ ಫೈಲ್ ಆಗಿದೆ. ಅದೇ ರೀತಿ ನಮ್ಮ ವ್ಯವಸ್ಥೆಯು ಅದಕ್ಕೆ ಹೊಂದಾಣಿಕೆ ಆಗಬೇಕು ಎನ್ನುವ ಕಾರಣದಿಂದ ನಾವು ಇದನ್ನು ಹೆಚ್ಚಿನ ಮಹತ್ವವನ್ನು ಕೊಟ್ಟಿರುವಂಥದ್ದು. ಇದು ಮುಂದೆ ಮಹತ್ವಕ್ಕೆ ಬಂದಿರುತ್ತದೆ. ಮತ್ತು ಸಮೂಹ ಮಾಧ್ಯಮಗಳ ಅಷ್ಟು ಬಳಕೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಸಮೂಹ ಮಾಧ್ಯಮಗಳಲ್ಲಿ ಎಷ್ಟು ಬೇಗ ಪ್ರಚಲಿತಕ್ಕೆ ಬರ್ತದೆ ಅಂತ, ಪ್ರಚಾರ ಕೊಡುವ ಉದ್ದೇಶವೇ ಅಂತಲ್ಲ, ಇಲ್ಲಿ ಯಾವ ಮಾಹಿತಿಗಳಿದೆ ಅಥವಾ ಏನು ವೈಶಿಷ್ಟ್ಯ, ಇಲ್ಲಿಯ ವೈಶಿಷ್ಟ್ಯ ಏನಿದೆ ಅದು ಕೇವಲ ಬೆಳಗ್ಗೆ ಸೀಮೆ ಬೇಡ ಒಂದು 4 ಮಾಗಣೆಗಳಿಗೆ ಸೀಮಿತವಾಗಿತ್ತು. ಇಂಟರ್ನೆಟ್ ಮುಖಾಂತರ ಎಲ್ಲಿವರೆಗೆ ಇದು ತನ್ನನ್ನು ತಾನು ಬಳಸ್ಕೊಂಡಿದೆ ಅಂದರೆ ಹೊರದೇಶದಲ್ಲಿ ಇರತಕ್ಕಂತಹ ಎಲ್ಲ ಭಕ್ತಾದಿಗಳು ಇವತ್ತು ಇಲ್ಲಿಯ ಉತ್ಸವಾದಿಗಳನ್ನು ನೋಡುವಂತಹ ವ್ಯವಸ್ಥೆ ಆಗಿದೆ. ಆ ರೀತಿಯಾದಂತಹ ವ್ಯವಸ್ಥೆ ತುಂಬ ಮುಖ್ಯವಾದಂಥದ್ದು. ಒಂದು ಉದಾಹರಣೆಯನ್ನು ಹೇಳ್ತೇನೆ. ಮೊನ್ನೆ ಗಂಗಾಷ್ಟಮಿಯ ದಿನ ವಿಶ್ವಂಬರ ನ್ಯೂಸ್ನವರು ಅವರಿಲ್ಲಿ ವಿಡಿಯೋ ಚಿತ್ರೀಕರಣಕ್ಕೆ ಬಂದಿದ್ದರು. ಸೇಮ್ ಕಾಲಮ್ ನಿಮಗೇನಿಲ್ಲಿ ವಿಶೇಷ ಪೂಜೆಗಳ ಮಾಹಿತಿಯನ್ನು ಕೊಟ್ಟಿದ್ದೀವಿಯೋ ಅದರಲ್ಲಿರತಕ್ಕಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಅವರಿಗೆ TV ಮಾಧ್ಯಮ ಮುಖೇನವಾಗಿ ಹೇಳಿದ್ದೇವೆ. ಇಲ್ಲಿ ಈ ರೀತಿ ಪೂಜೆಯನ್ನು ಮಾಡಿಸಿದರೆ ಈ ರೀತಿಯಾದಂಥ ವ್ಯವಸ್ಥೆ ಉಂಟಾಗ್ತದೆ, ಹೀಗೆ ಫಲ ಪ್ರಾಪ್ತಿಯಾಗ್ತದೆ ಅನ್ನುವಂಥದ್ದನ್ನು. ಅದನ್ನು ಯಾರು ನೋಡಿದ್ದಾರೆ, ಹೇಗೆ ನೋಡಿದರು ಎನ್ನುವಂಥದ್ದು ನನಗೆ ಗೊತ್ತಿಲ್ಲ. ಅದಾಗಿ ಅದು ಪಬ್ಲಿಷ್ ಆಗಿ 5 ದಿನಗಳಿಗೆ ಅಲ್ಲಿ ಒಂದು ಅಸ್ತ್ರ ಮಂತ್ರದ ಮಂತ್ರವನ್ನು ಉಚ್ಚಾರಣೆ ಮಾಡಿ, ಒಂದು ಅಸ್ತ್ರ ಮಂತ್ರವನ್ನು ಅಭಿಮಂತ್ರಣೆ ಮಾಡಿ ಇರತಕ್ಕಂತಹ ವಾಮಾಚಾರ ನಿವಾರಣೆ ಆಗ್ತದೆ, ಭಗವಂತನಿಗೆ ತ್ರಿಶೂಲವನ್ನು ಕೊಡಬೇಕು ಅನ್ನುವುದಾಗಿ ಸಮರ್ಪಣೆಯನ್ನು ಮಾಡಬೇಕು, ಅಸ್ತ್ರ ಪೂಜೆ ಮತ್ತು ಅಸ್ತ್ರ ಪೂಜೆಯ ಮಹತ್ವವನ್ನು ಬರೆದಾಗಿತ್ತು ದೊಡ್ಡ ಪ್ರಮಾಣದಲ್ಲಿ. ಅಲ್ಲಿ ಹೇಳಿ ಆಗಿತ್ತು, ನಾವು ಆ ನ್ಯೂಸಲ್ಲಿ ಮೀಡಿಯಾ ಮುಖೇನವಾಗಿ ಹೇಳಾಗಿತ್ತು. 5 ದಿನಕ್ಕೆ ಸುವರ್ಣಮಯವಾದಂತಹ ತ್ರಿಶೂಲ ದೇವಸ್ಥಾನಕ್ಕೆ ಬಂದಿದೆ. ಈಗೂ ಉತ್ಸವ ಮೂರ್ತಿಯ ಇದರಲ್ಲಿ ಸುವರ್ಣಮಯವಾದಂತಹ ತ್ರಿಶೂಲ ಇದೆ. ಭಕ್ತಾದಿಗಳು ತಂದು ಒಪ್ಪಿಸಿದ್ದಾರೆ. ಅಂದರೆ ಉತ್ಪ್ರೇಕ್ಷೆಗೆ ಹೇಳುವಂಥದ್ದಲ್ಲ, ಇದು ನೈಜ ಘಟನೆ. ಅವರು ಇಲ್ಲಿ ಈ ಭಾಗದವರಲ್ಲ,
ಎಲ್ಲ ಹೊರಗಿನವರು ಬಂದು ಕೊಟ್ಟಿದ್ದಾರೆ. ಅದಾದ ಮೇಲೆ ಒಂದು 5-6 ತ್ರಿಶೂಲ ಪ್ರಾರ್ಥನೆ, ಅಸ್ತ್ರ ಪ್ರಾರ್ಥನೆ ಈಗಾಗಲೇ ಆಗಿದೆ ದೇವರಲ್ಲಿ. ನಾವು ಆ ಕೆಲಸ ಆದರೆ ತಂದು ಕೊಡ್ತೇವೆ ಅನ್ನುವಂಥವ್ರು 5-6 ಜನ. ಈಗ ನನ್ನದೇ ಪಕ್ಷ ನಡೀತಾ ಇದ್ದಕ್ಕೆ, ಅಂದರೆ ನನ್ನದೇ ಸರತೆ ನಡೀತಾ ಇದ್ದಕ್ಕೆ, ನಾನೇ ಪೂಜೆಯಲ್ಲಿರುವುದಕ್ಕಾಗಿ ಹೇಳ್ತಾ ಇರುವಂಥದ್ದು. 5-6 ಆಗಿದೆ. ಈ ಭಾಗದವ್ರದ್ದೇ ಆಗಿದೆ, ಯಾರು ಅಂತ ಹೇಳುವುದಲ್ಲ, ಈ ಭಾಗದವ್ರದ್ದೇ 5-6 ಪ್ರಾರ್ಥನೆ ಈಗಾಗಲೇ ಆಗಿದೆ. ಅಲ್ಲಿ ಮೆನ್ಷನ್ ಮಾಡಿದಂತಹ 4-5 ಪ್ರಾರ್ಥನೆ ಪೂಜೆಗಳು ಅಲ್ಲಿ ಈಗಾಗಲೇ ನೆರವೇರಿದೆ. ಆ ರೀತಿಯಾಗಿ ತುಂಬ ಮಹತ್ವದಾಯಕವಾದಂಥದ್ದು. ಇದು ಇನ್ನೂ ಹತ್ತಿರ ಆಗ್ತದೆ. ಈಗ ನಾವು ಮೀಡಿಯಾದಲ್ಲಿ ಹೇಳಿದ್ರಕ್ಕಿಂತ ಹೇಳಿ ಮಾಡಿಸುವುದಕ್ಕಿಂತ ಅದನ್ನು ಕೆಲವೇ ಕ್ಷಣಗಳು ನೋಡ್ತಾರೆ ಮತ್ತು ಇದು ಮಾಡ್ತಾರೆ. ಇದು ಹಾಗಲ್ಲ, ನಾವು ಎಷ್ಟೊತ್ತಿಗೆ ಬೇಕಾದರೂ ಯಾವುದನ್ನು ಬೇಕಾದರೂ ನಮಗೆ ಯಾವುದನ್ನು ಬೇಕೋ ಅದನ್ನು ಓದ್ಕೊಳ್ಬೋದು, ಮಾಹಿತಿಗಳನ್ನು ನೋಡ್ಕೊಂಡು. ಎಲ್ಲದೂ ಆಧಾರ ಸಹಿತವಾಗಿರತಕ್ಕಂಥದ್ದು, ಯಾವುದು ಆಧಾರ ರಹಿತವಾಗಿರತಕ್ಕಂಥ ಒಂದು ಶಬ್ದವೂ ಇದರಲ್ಲಿಲ್ಲ. ಎಲ್ಲವೂ ಕೂಡ ಆಧಾರ ಸಹಿತವಾಗಿರತಕ್ಕಂತಹ ಏನಿದೆಯೋ ಅದನ್ನು ನಾವು ಇದರಲ್ಲಿ ಹಾಕಿ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ಇದೇ ರೀತಿ ಮುಂದುವರಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವ್ಯವಸ್ಥೆ ಇದಾಗಲಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಅನಿಸಿಕೆಯನ್ನು ಮುಗಿಸ್ತಾ ಇದ್ದೇನೆ. ಭದ್ರಂ ಶಿವಂ ಮಂಗಳ. ರಾಮೇಶ್ವರ ದೇವರಿಗೆ ಯಾರು ಮಾತನಾಡೋ ಜೊತೆಗೆ ವಂದನಾರ್ಪಣೆಯನ್ನು ಮಾಡ್ತೇನೆ. 1936 ಇಸ್ವಿಯಲ್ಲಿ ಮೊಟ್ಟ ಮೊದಲು ನಮ್ಮ ಇಟಗಿ ಭಾಗದಲ್ಲಿ ರಾಮೇಶ್ವರನ ರಥೋತ್ಸವದ ಎದುರಿಗೆ ಸ್ವತಂತ್ರ ಚಳವಳಿ ಅನಾವರಣ ಮಾಡಿತು. ಇದು ನಾವೆಲ್ಲರೂ ಬಹುತೇಕ ಇಟಗಿ ಸ್ವಾತಂತ್ರ್ಯ ಉತ್ಸವದಲ್ಲಿ ರಾಮೇಶ್ವರ ದೇವಸ್ಥಾನದ ಎದುರು ಒಂದು ಗಂಟುಗಟ್ಟಿನ ಸ್ಥಳ, 16 ಮಂದಿ ಇಲ್ಲಿ ಸ್ವಾತಂತ್ರ್ಯ ಹೋರಾಡ್ತಾರೆ. ಅದಕ್ಕಿಂತಲೂ ಹೆಚ್ಚು 20-25-30 ಹೆಚ್ಚು ಅನಾಮಧೇಯರು, ಅವ್ರ ಹೆಸರು ಇನ್ನೂ ದಾಖಲಾಗಿಲ್ಲ, ಹೆಸರು ಮಾತ್ರ ಇದೆ, ಯಾರೂ ಇವತ್ತು ಪರಿಚಯ ಇಲ್ಲ. ಆಮೇಲೆ ಅನೇಕ ಒಳ್ಳೊಳ್ಳೆ ಸಂಘಟನೆಗಳು ಇಟಗಿ ಒಳಗೆ ಅನಾವರಣಗೊಂಡು ಜಗತ್ತಿಗೆ ವಿಸ್ತಾರಗೊಂಡು ಸೀಮಿತ ಕ್ಷೇತ್ರಕ್ಕೆ. ಆದರೆ ಇವತ್ತು 98-99 2000 ಅವಧಿಯಲ್ಲಿ 3 ವರ್ಷದ ಅವಧಿ ಒಳಗೆ ಇಟಗಿ ಇತಿವೃತ್ತ ಅಂತ ಅತ್ತಿಮೂಡು ವಿಶ್ವೇಶ್ವರ ಹೆಗಡೆ ಅಂತಕ್ಕಂಥ ಒಂದು ಒಳ್ಳೆಯ ಉತ್ತಮ ಬರಹಗಾರರು ಇಟಗಿಗೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇತಿಹಾಸವನ್ನು ಶೋಧ ಮಾಡಿ ನಮಗೆ ಒದಗಿಸಿಕೊಟ್ಟರು. ಅದು ಸ್ವಲ್ಪ ಹೊರಗಿನ ಆವರಣವನ್ನು ವಿಸ್ತಾರ ಮಾಡಿಕೊಂಡು ಈಗ ನಮಗಿದು ಇಡೀ ವಿಶ್ವವನ್ನು ಇವತ್ತು ಅನಾವರಣಗೊಳ್ತಾ ಇದೆ. ಈ ರಾಮೇಶ್ವರ ದೇವಸ್ಥಾನದ ಒಂದು ಸಾಮಾಜಿಕ ಜಾಲತಾಣಿಗೆ ನಾವು ಇವತ್ತು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಅಂಚೆ ಮತ್ತು ತಂತಿ ಇಲಾಖೆ ಇಲ್ಲ, ಅಂಚೆ ಇಲಾಖೆಯ ಸುಪ್ರೀಂಟೆಂಡೆಂಟ್ ಆದಂಥವರು ಇವತ್ತು ಬಂದು ನಮ್ಮೊಂದಿಗೆ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಇದು ನಾವು ಈ ಕ್ಷಣದಿಂದ ನಮ್ಮ ಸರ್ಕಾರವನ್ನು ಇಡೀ ವಿಶ್ವದಾದ್ಯಂತ ನೋಡ್ಬೋದು. ಇದು 4ನೇ ಅನಾವರಣ ನಮ್ಮ ಇಡೀ ರಾಮೇಶ್ವರ ಎದುರಿನಲ್ಲೇ ನಡೀತಾ ಇರ್ತಕ್ಕಂಥದ್ದು. ತುಂಬ ಸಂತೋಷದ ವಿಚಾರ. ಈ ಒಂದು ಸುಂದರವಾದಂಥ ಈ ಒಂದು ಕಾರ್ಯಕ್ರಮಕ್ಕೆ ಈ ನಾರಾಯಣ ಹೇಳ್ತಕ್ಕಂಥ ಅತ್ಯಂತ ಚಿಕ್ಕ ವಯಸ್ಸಿನ ಹುಡುಗವ, ಅವರು ಇವತ್ತು ವೆಬ್ಸೈಟನ್ನು ಮಾಡಿ ನಮ್ಮ ಎದುರಿಗೆ ವಿಸ್ತಾರ ಮಾಡಿದ, ಭಾಳ ಹೆಮ್ಮೆಯ ವಿಷಯ ಇದು. ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ಅಷ್ಟಬಂಧ ಮಹೋತ್ಸವದ ಕಾರ್ಯಕರ್ತರಾದಂಥ ಚಂದ್ರಶೇಖರ್ ಹೆಗಡೆ ಅವರಿಗೆ ಮೊಟ್ಟ ಮೊದಲನೇ ಬಾರಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ಇವತ್ತಿನ ದಿವಸ ನಮ್ಮ ದೇವಸ್ಥಾನದ ವಿಷಯವನ್ನು ಒಂದು ಅಂಚೆ ಮತ್ತು ತಂತಿ ಇಲಾಖೆಯಿಂದ ಪ್ರಚುರಪಡಿಸಿದ್ರೆ ಅಕಸ್ಮಾತಾಗಿ ನಮ್ಮ ಅಳವಳ್ಳಿ ಸುಬ್ಬಣ್ಣ ಅಂದರೆ ನಮ್ಮೂರನ್ನ ಮಗಾವ ಇವತ್ತಿನ ದಿವಸ ಪ್ರಮೋಷನ್ ಆಗಿ ಸಿದ್ದಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಪ್ರಯತ್ನ ಪರವಾಗಿ ಇವತ್ತು ಕರ್ಕೊಂಡ್ಬಂದು ಈ ಸಂದರ್ಭದಲ್ಲಿ ಒಂದು ಜಾಲತಾಣವನ್ನು ಉದ್ಘಾಟನೆ ಮಾಡಿಕೊಟ್ಟರು. ತುಂಬ ಚೆನ್ನಾಗಿ ಇವತ್ತಿನ ಸನ್ನಿವೇಶವನ್ನು ವಿವರಿಸಿದ್ದಾರೆ. ಅದಕ್ಕೆ ದೇವಸ್ಥಾನದ ಪರವಾಗಿ ಅಷ್ಟಬಂಧ ಮಹೋತ್ಸವದ ಸಮಿತಿಯ ಪರವಾಗಿ ನಮ್ಮ ಎಲ್ಲ ಕಮಿಟಿಯ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅವರಿಗೆ ಎಲ್ಲ ಅಂಚೆ ತಂತಿ ಇಲಾಖೆಯವರು ಹಾಗೂ ಎಲ್ಲ ನಮ್ಮ ಕಮಿಟಿಯ ಸದಸ್ಯರು, ದೂರದಿಂದ ಬಂದಂಥ ನಮ್ಮ ಮಠದ ಹಿರಿಯ ಕಾರ್ಯಕರ್ತರಾದ ಎಲ್ವೇನ ಮುಖ್ಯವರು ಹಾಗೂ ಇನ್ನು ಎಲ್ಲ ಬಂದಿದ್ದೀರಿ. ಎಲ್ಲರಿಗೂ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ, ಈ ಏನು ನಾರಾಯಣ ಇವತ್ತು ಅತ್ಯಂತ ಚಿಕ್ಕ ವಯಸ್ಸಿನ ಅವನು ತನ್ನ ಸಹೋದರಗಳನ್ನು ಒಳಗೊಂಡು ಒಂದು ವೆಬ್ಸೈಟ್ ಮಾಡಿದ್ದಾನೆ. ಇನ್ನು ಮುಂದೆ ಹೆಚ್ಚೆಚ್ಚು ವಿಷಯಗಳನ್ನು ಅಪ್ಲೋಡ್ ಆಗಿ ಅದೇ ರೀತಿಯಾಗಿ ದೇವಸ್ಥಾನ ಹೆಚ್ಚು ಪ್ರಚಾರ ಆಗಿ ಹೆಚ್ಚೆಚ್ಚು ಜನಪ್ರಭಾವ ಆಗಿ ಆಶಿಸ್ತಾ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನನ್ನ ವಂದನಾರ್ಪಣೆ ಕಾರ್ಯಕ್ರಮ ಮುಗಿಸ್ತೇನೆ. ಫೋಟೋ ತಗೊಳ್ಳಿ. 2 ಫೋಟೋ ತಗೊಳ್ಳಿ. ಇಲ್ಲಿ ಮೇಲೆ
ದೇವಸ್ಥಾನ ಕಮಿಟಿ ಸರ್ ಸ್ವಲ್ಪ ಮುಂದೆ ಬನ್ನಿ, ಬೆಳಕು ಇಷ್ಟಿಲ್ಲ, ಸ್ವಲ್ಪ ಮುಂದೆ ಬರುವ ಬೆಳಕು, ಈ ಬೆಳಕಿಗೆ ಇದಾಗುತ್ತೆ, ಈ ಬೆಳಕಿಗೆ ಬನ್ನಿ, ಬ್ಯಾಕ್ವರ್ಡ್ ಬರಾಬರ್ ಹಿಡಿ ನೋಡ್ರಿ ಅದು ಹೆಂಗೆ ಸೆಟ್ ಅನಂತ ಬರ್ರ ಇಲ್ಲಿ ನೋಡಿ, ಇಲ್ಲಿ ಎರಡು ಮತ್ತೆ ನೋಡಿ. ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ, ಅಂದರೆ ಯೂಟ್ಯೂಬ್ ಟ್ಯಾಲೆಂಟ್ ನಾವು ಯೂಸ್ ಮಾಡಿದ್ವಿ, ನಾವು ಜವಾಬ್ದಾರಿ ಕೊಟ್ಟಾಯ್ತು. ಆದರೆ ಭಾಳ ಅಚ್ಚುಕಟ್ಟಾಗಿ ಭಾಳ ಇರುವೆ ದಿವಸಗಳು ಹೋಗಿದ್ದೆ